ಅವಿನಾಶ್ ವಿತ್ ಸುವರ್ಣ ಗರ್ಲ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಬ್ರೇಕ್ನ ನಂತರ ಮತ್ತೊಮ್ಮೆ ಸ್ವಾಗತ. ಅವಿನಾಶ್ ಅವರಿಂದ ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕಿದ್ದೀವಿ. ಅವರ ರಿಯಲ್ ಲೈಫ್ನ ಕೋ ಸ್ಟಾರು, ರಿಯಲ್ ಲೈಫ್ನ ರಿಯಲ್ ಸ್ಟಾರ್ ಆಗಿದ್ದಾರೆ. ಅದು ಹೇಗೆ ಅಂತ ತಿಳ್ಕೊಳ್ಳೋಣ ಈಗ. ಅವಿನಾಶ್ ಅವರೇ, ಮಾಳವಿಕಾ ಅವರು ನಿಮ್ಮ ಜೀವನದಲ್ಲಿ ಎಂಟ್ರಿ ಆಗಿದ್ದು, ನಿಮ್ಮ ಲೈಫಿಗೆ ಒಂದು ಸ್ಟಾರ್ ಆಗಿದ್ದು, ಇದೆಲ್ಲ ಹೇಗೆ ಅಂತ? ಅವಳನ್ನು ಫಸ್ಟ್ ಮೀಟ್ ಮಾಡಿದ್ದು ನಾನು ಕೃಷ್ಣಾವತಾರ GVR 9 ವರ್ಷ ಅವಳಿಗೆ. ನಾನು ಆವಾಗ ಸೈಕಲ್ ಹೊಡಿತಾ ಇದ್ದೆ. ಅಂದರೆ ಆವಾಗ ತಾನೇ ಸಿನಿಮಾ ಗೊತ್ತಿರಲಿಲ್ಲ. ಅಯ್ಯರ್ಪಾಳ್ಯದಲ್ಲಿ ಒಂಚೂರು ಓಡಾಡ್ತಿದ್ದೆ ಅಷ್ಟೇ. ಅವಾಗ ನೋಡಿದ್ದೆ ಅಷ್ಟೇ. ಅವಳು ಕೃಷ್ಣಾವತಾರದಲ್ಲಿ ಕೃಷ್ಣನ ಪಾತ್ರ ಮಾಡ್ತಾ ಇದ್ಲು. ಚೈಲ್ಡ್ ಕೃಷ್ಣ ಅವಳು. 9 ವರ್ಷ 10 ವರ್ಷ ಅವಳಿಗೆ ಅಷ್ಟೇ. ಅದಾದ್ಮೇಲೆ ಮರ್ತೋಗಿತ್ತು. ಆಮೇಲೆ ಮತ್ತೆ ಭೇಟಿ ಮಾಡಿದ್ದು ನಾನು ಮಾಯಾಂಬರ್ಗದಲ್ಲೇ. ನಮ್ಮನೆ ಹತ್ರನೇ ಅವ್ರ ಮನೆ. ನನ್ನ ಮೈಸೂರು ಬ್ಯಾಂಕ್ ಕಾಲೋನಿ ನಮ್ಮನೆ ಹತ್ರನೇ ಅವ್ರ ಮನೆ ಇತ್ತು. ಮಾಯಾಂಬರ್ಗದಲ್ಲಿ ಅವಳನ್ನು ಮತ್ತೆ ನೋಡಿದ್ದ ಮಾಯಾಂಬರ್ಗದಲ್ಲಿ ಮಾತಾಡ್ತಾ ಮತ್ತೆ ನಮ್ಮ ಇಬ್ಬರದು ಫ್ರೆಂಡ್ಶಿಪ್, ಹಳೆ ಫ್ರೆಂಡ್ಶಿಪ್ಪೇ ಮತ್ತೆ ಇದಾಯಿತು. ಅಲ್ಲಿಂದಲೂ ಅದೊಂದು ಈ ಸೀರಿಯಲ್ಗಳೆಲ್ಲ ವರ್ಷಗಟ್ಟಲೆ ಮಾಡ್ತಾರಲ್ಲ, ಸೊ ವರ್ಷಗಟ್ಟಲೆ ಮಾಡೋದ್ರಿಂದ ನಮ್ಗೆ ಮುಗಿಯವಾಗಿದ್ರೆ ಈ ಥರದಿಂದ ನಚ್ಚುಗಟ್ಟಲೆ ಆಗ್ಬಿಡುತ್ತೆ. ಸೊ ಈ ಥರದ್ದು ಬರ್ತಾ ಬರ್ತಾ ಮಾತಾಡ್ತಾ ಇದ್ವಿ. ತುಂಬ ಸಬ್ಜೆಕ್ಟ್ಗಳ ಬಗ್ಗೆ ವೇವ್ ಲೆಂಗ್ತ್ ಚೆನ್ನಾಗಿತ್ತು. ಅದಿಬ್ಬರಿಗೂ ಇಷ್ಟ ಆಗ್ತಿದ್ದು ಒಂದೇ ರೀತಿಯಲ್ಲಿ. ಸೊ ಅದೆಲ್ಲ ಒಂದು ರೀತಿಯಲ್ಲಿ ವಿತೌಟ್ ನೋಯಿಂಗ್, ಗೊತ್ತಿಲ್ಲದೇ ಒಂದು ರೀತಿಯ ಒಬ್ಬರಲ್ಲೊಬ್ಬರು ಆಸಕ್ತಿ ಶುರುವಾಯಿತು. ಸೊ ಒಂದು ಪಾಯಿಂಟ್ ಆದಮೇಲೆ ಇಬ್ಬರಲ್ಲೂ ಏನೋ ಇಷ್ಟ ಇದ್ರು ಕೂಡ ಅದನ್ನು ಹೇಳ್ಕೊಡೋ ಸ್ಥಿತಿಯಲ್ಲಿ ನಾನು ಇರಲಿಲ್ಲ, ಅವಳು ಹೇಳ್ತಾ ಇರಲಿಲ್ಲ. ಪ್ರಪೋಸಲ್ ಅವ್ರ ಅಮ್ಮಯಿಂದನೇ ಬಂತು. ಅದೇ ಹೇಳಿದ್ರಲ್ಲ, ಇಷ್ಟೆಲ್ಲ ಮಾಡ್ತೀರಾ, ಓದ್ತಾ ಇರ್ತೀರಾ, ಕ್ರಿಕೆಟ್ ಆಡುವಾಗ ಯಾವಾಗ ಟೈಮ್ ಸಿಗುತ್ತೆ ನಿಮಗೆ ಕ್ರಿಕೆಟ್ ಆಡೋದಕ್ಕೆ? ಕ್ರಿಕೆಟ್ ಆಡೋಕ್ಕೆ ಸ್ನೇಹಲೋಕ ಹೋಗ್ತೀನಿ. ಕ್ರಿಕೆಟ್ ಮೊದಲಿಂದ ಹುಚ್ಚು ನನಗೆ. ನನ್ನ ವಿಷ್ಣು ನನಗೆ ನಾವು ರಾಜ ನರಸಿಂಹನ ಒಂದು ಸಿನಿಮಾ ಮಾಡ್ತಿರ್ಬೇಕಾದ್ರೆ ಹೈದರಾಬಾದಲ್ಲಿ ವಿಷ್ಣು ಸರ್ ರೂಮಲ್ಲಿ ಜನ ಕೂರ್ತಾ ಇದ್ವಿ ನಾವೆಲ್ಲ. ಆಗ ಶಿವರಾಮು, ಶೋಭರಾಜು ಮತ್ತು ನಾನು ಮತ್ತು ಅಭಿಜಿತ್ ಎಲ್ಲ ಕೂತ್ಕೊಂಡಿದ್ದಾಗ ಎಲ್ಲೋ ಟಾಪಿಕ್ ಬಂದಾಗ ಎಲ್ಲ ಕಲಾವಿದರೆಲ್ಲ ಒಟ್ಟಿಗೆ ಸೇರಬೇಕು. ಸಂಡೇ ಪ್ರತಿ ಭಾನುವಾರ ನಾವು ಸೋಷಿಯಲೈಸ್ ಮಾಡ್ಕೊಳ್ಳಲ್ಲ, ಅದಕ್ಕೋಸ್ಕರ ನಾವು ಮಾಡಬೇಕು ಅಂದಾಗ ವಿಷ್ಣುವರ್ಧನ್ ಅವರು ಒಂದು ಕ್ರಿಕೆಟ್ ಟೀಮ್ ಶುರು ಮಾಡೋಣ ಅಂದರು. ಆವಾಗ ಶುರುವಾಗಿದೆ ಸ್ನೇಹಲೋಕ ಅಂತ. ಅವಿನಾಶ್ ಅವ್ರ ಮುಂದೆ ಕಲಾತ್ಮಕ, ಕಮರ್ಷಿಯಲ್, ಐತಿಹಾಸಿಕ ಈ ಮೂರಲ್ಲಿ ಯಾವ್ದು ಪಾತ್ರ ಫಸ್ಟ್ ಸೆಲೆಕ್ಟ್ ಮಾಡ್ತೀರಾ? ಕಲಾತ್ಮಕ. ಅವಿನಾಶ್ ಅವ್ರು ಮಾಡಿದಂತಹ ಪಾತ್ರಗಳಲ್ಲಿ ಸೀರಿಯಸ್ ರೋಲ್ಗಳು, ನೀವು ಅಪ್ಪನ ರೋಲ್ ಮಾಡಿರಲಿ ಅಥವಾ ಪೊಲೀಸ್ ಪಾತ್ರ ಮಾಡಿರಲಿ, ಸೀರಿಯಸ್ ಕ್ರೋಧ ಇರುವಂಥದ್ದು ಆ ಥರ ಪಾತ್ರಗಳಿದೆ. ಸೊ ಅವಿನಾಶ್ ನಿಜ ಜೀವನದಲ್ಲಿ ಕೋಪ ಬರುತ್ತಾ? ಬರಲ್ಲ, ಯಾವತ್ತೂ ಬರಲ್ಲ. ಯಾವಾಗ್ಲಾದ್ರೂ ಅಪರೂಪಕ್ಕೆ ಕೋಪ ಬಂದ್ರೆ ಏನ್ ಮಾಡ್ತೀರಾ? ಕಾಫಿ ಮಾಡ್ಕೊಂಡು ಕೋಪ ಬಂದ್ರೆ ಏನು ಮಾಡ್ತೀನಿ ಅಂದ್ರೆ ಮಾತಾಡಲ್ಲ, ಸುಮ್ಮನೆ ಆಗ್ಬಿಡ್ತೀನಿ ದಿನ. ನಿಮ್ಮ ಫೇವ್ರೆಟ್ ಆಕ್ಟರ್ ಯಾರು? ಎಲ್ಲಿ ಅಂದರೆ ಕನ್ನಡದಲ್ಲಿ ಅನಂತ್ ನಾಗ್. ಅನಂತ್ ನಾಗ್ ಅಣ್ಣ ಅವರು ತುಂಬ ಇಷ್ಟ ನನಗೆ, ಬಟ್ ಅನಂತ್ ನಾಗ್. ಆಮೇಲೆ ಆಕ್ಟ್ರೆಸ್ ಸ್ಮಿತಾ ಪಾಟೀಲ್ ತುಂಬ ಇಷ್ಟ ನನಗೆ. ಫೇವ್ರೆಟ್ ಡೈರೆಕ್ಟರ್ ಕನ್ನಡದಲ್ಲ? ಫೇವ್ರೆಟ್ ಡೈರೆಕ್ಟರ್ ನನಗೆ ತುಂಬ ಖುಷಿ ಕೊಟ್ಟಂದ್ರು KV ರಾಜು ಫೇವ್ರೆಟ್ ಡೈರೆಕ್ಟರ್. ಯಾಕೆಂದ್ರೆ ನಾನು ಒಬ್ಬ ನಟನಾಗೋದಕ್ಕೆ ಕಾರಣ ಅವರು. ಈಗ ಒಂದು ವೇಳೆ ಅವಿನಾಶ್ ಅವ್ರ ಮುಂದೆ ಮತ್ತೊಮ್ಮೆ ಪ್ರೀತಿ ಮಾಡೋ ಅಥವಾ ಪ್ರಪೋಸ್ ಮಾಡೋ ಅವಕಾಶ ಸಿಕ್ಕರೆ ಯಾರಿಗೆ ಪ್ರಪೋಸ್ ಮಾಡ್ತೀರಿ? ಯಾರ ವಯಸ್ಸಾದವ್ರು ಸಿಕ್ಕರೆ. ಪ್ರಪೋಸ್ ಮಾಡ್ಬೇಕು, ಸುಮ್ಮನೆ ಒಂದ್ಸರ್ತಿ ಆದ್ರೆ ಪ್ರಪೋಸ್ ಮಾಡೋಣ ಅಂತ ಅನ್ಸಿರೋದಿದೆಯಾ? ಡೆಫಿನೆಟ್ ಆಗಿ ಹೇಳ್ಬಿಡಿ. ನಮ್ಮ ಬ್ರಾಡ್ ಪಿಟ್ ವೈಫ್, ಅವಳ ಹೆಸರೇನು? ಬ್ರಾಡ್ ಪಿಟ್ ವೈಫ್ ಆಂಜಲಿನಾ ಜೋಲಿ ಸಿಕ್ಕರೆ ಡೆಫಿನೆಟ್ ಪ್ರಪೋಸ್ ಮಾಡ್ಬಿಡ್ತೀನಿ. ಯಾವ ರೀತಿ? ಒಂದು ಸಮಸ್ಯೆ ಇದೆ ಅಂತ ಮಾತ್ರ ಹೇಳಲ್ಲ ತಾನೆ? ಇಲ್ಲ, ಸಮಸ್ಯೆ ಹೇಳಲ್ಲ, ಪ್ರಪೋಸ್ ಮಾಡ್ಬಿಡ್ತೀನಿ. ಜೂಲಿ ಇದಾರೆ ನಿಮ್ಮ ಎದುರಿಗೆ ಅಂತ ಅನ್ಕೊಳ್ಳಿ, ಹೆಂಗೆ ಪ್ರಪೋಸ್ ಮಾಡ್ತೀರಾ ಅವ್ರಿಗೆ? ಐ ಮ್ಯಾರಿಡ್ ಬಟ್ ಸ್ಟಿಲ್ ಪ್ರಪೋಸ್ ಟು ಯು, ವಿಲ್ ಯು ಅಕ್ಸೆಪ್ಟ್ ಮೀ ಅಂತ ಕೇಳ್ತೀನಿ. ಮದುವೆ ಆಗಿದೆ ಆದ್ರೂ ಪರವಾಗಿಲ್ಲ, ನನಗೆ ಒಪ್ಪಿಗೆ ಇದೆ, ನಿಮ್ಗೆ ಒಪ್ಪಿಗೆ ಇದೆ ಅಂತ ಹೇಳ್ತೀನಿ. ಏನು ರಿಯಾಕ್ಟ್ ಮಾಡಲ್ಲ ಅವಳು, ನಗ್ತಾ ಇರ್ತಾಳೆ, ಪರವಾಗಿಲ್ಲ ಕಣ, ಧೈರ್ಯ ಇದೆ ಅಂತಾಳೆ. ಯಾಕೆಂದ್ರೆ ಮಾಳವಿಕಾ ಅವ್ರನ್ನ ಪ್ರಪೋಸ್ ಮಾಡೋ ಚಾನ್ಸಸ್ ಸಿಗ್ಲಿಲ್ವಾ ಅಂತ ನಿಮ್ಗೆ? ಅವ್ರ ಅಮ್ಮನೇ ಕೇಳ್ಬಿಟ್ಟು ಡೈರೆಕ್ಟ್ ಆಗಿ ಪ್ರಪೋಸ್ ಮಾಡಕ್ ಚಾನ್ಸಸ್ ಸಿಕ್ಲಿಲ್ಲ. ಪ್ರಪೋಸ್ ಮಾಡೋದು ನಾನು ಅವ್ರ ಅಮ್ಮ ಕೇಳದೆ ಹೋಗಿದ್ರೆ ನಾನು ಪ್ರಪೋಸೇ ಮಾಡ್ತಾ ಇರ್ಲಿಲ್ಲ. ಅಲ್ಲ, ಈಗ ಆಂಜಲಿ ಒಪ್ಕೊಂಡ್ಬಿಟ್ರು ಅಂತಂದ್ರೆ ಏನ್ ರಿಯಾಕ್ಷನ್ ಇರ್ಬೋದು? ಓಡೋಗ್ಬಿಡ್ತೀನಿ ಜೊತೆಲಿ. ಹೇಳ್ಬೋದು ಇಲ್ಲೊಂದು ಡಿಸೈಡ್ ಮಾಡೋಣ, ವಾಪಸ್ ಬಂದ್ರು ಬಂದೆ, ಯಾಕೆಂದ್ರೆ ಅವ್ರ ಜೊತೆ ಇರಕ್ಕಾಗಲ್ಲ. ಶಿವರಾಜ್ ಕುಮಾರ್ ಅಂದ್ರೆ ತುಂಬಾ ಒಲ್ವಂತೆ ನಿಮ್ಗೆ? ಹೌದು. ಕಾರಣ ಅಂದ್ರೆ ಸಂಯುಕ್ತ ಸಿನಿಮಾ ಮಾಡಿದಾಗಿಂದ ಅವಾಗಿಂದ ನಾನು ಶಿವಣ್ಣ ಇದುವರೆಗೆ 87ರಿಂದ ಇಲ್ಲಿ ತನಕ ನನಗೆ ಶಿವಣ್ಣ ಅವ್ರ ಬಿಹೇವಿಯರು, ಅವರು ಅವಾಗ ಹೇಗಿದ್ದರು ಇವಾಗಲೂ ಹಾಗೆ ಇದ್ದಾರೆ. ಜೊತೆಗೆ
ಆವಾಗ ಒಂದು ಆತ್ಮೀಯತೆ ಬೆಳೆದು ಬಿಡ್ತು ನನಗೆ. ಯಾಕೆಂದರೆ ಆ ಸಿನಿಮಾಕ್ತ ಮಾಡ್ತಾನೆ ಅಷ್ಟು ಒಂದು ಏಜ್ ಗ್ರೂಪ್ನ ಒಂದು ಇದ್ರ ಮೆಂಟಾಲಿಟಿ ಅವಾಗೆಲ್ಲ ಅವಾಗಿಂದ ಜೊತೆಗೆ ಅವರಲ್ಲಿ ಇಷ್ಟಪಡ್ತಿರೋದು ಏನು ಇಲ್ಲವೇ ಇಲ್ಲ. ಸ್ನೇಹ ಮೇಂಟೈನ್ ಮಾಡೋದ್ರಲ್ಲಿ ನಿಮ್ಮದು ವಿಭಿನ್ನವಾದಂತಹ ಸ್ನೇಹ, ಯಾಕೆಂದರೆ ರಾಜ್ಕುಮಾರ್ ಕುಟುಂಬಕ್ಕೂ ವಿಷ್ಣುವರ್ಧನ್ ಕುಟುಂಬಕ್ಕೂ ಎರಡಕ್ಕೂ ಆಪ್ತವಾಗಿದ್ರಿ. ಸೊ ಹೇಗೆ ಬ್ಯಾಲೆನ್ಸ್ ಮಾಡ್ತೀರಿ? ಯಾಕೆಂದರೆ ನಾರ್ಮಲಿ ನಾವಂತ ನೋಡಲ್ಲ, ರಾಜ್ಕುಮಾರ್ ಕುಟುಂಬ ಅಲ್ಲ, ಆ ಎರಡು ಕಡೆ ನಂಗೆ ಆ ಸಮಸ್ಯೆನೇ ಬರಲಿಲ್ಲ ನನಗೆ. ಓಕೆ, ನನಗೆ ಆ ಸಮಸ್ಯೆನೇ ಬರಲಿಲ್ಲ. ಯಾಕೆಂದರೆ ಎರಡು ಕಡೆನೂ ಚೆನ್ನಾಗಿದ್ರಿ. ಅದೇನು ಆ ಮಾತು ಆ್ಯಕ್ಚುಲಿ ಬರೀ ಜರಗಳ ಮಧ್ಯೆ ಇದೆ ಹೊರತು ಅಲ್ಲಿ ಇರಲೇ ಇಲ್ಲ. ಅದು ಓಕೆ, ಇಟ್ಸ್ ಓನ್ಲಿ ಎ ಮಿತ್ ನನ್ನ ಪ್ರಕಾರ. ಯಾಕೆಂದರೆ ನನಗೆ ಆವಾಗಲೂ ರಾಜ್ಕುಮಾರ್ ಅವ್ರ ಬಗ್ಗೆ ಫ್ಯಾಮಿಲಿ ಬಗ್ಗೆ ನನಗೆ ಅಪಾರವಾದ ಪ್ರೀತಿ ಇದೆ, ವಿಷ್ಣು ಸರ್ ಬಗ್ಗೆನೂ ಅಪಾರ ಪ್ರೀತಿ ಇದೆ. ನಾನು ಎರಡು ಕಡೆನೂ ಮಾಡ್ತಾ ಇದ್ದೆ. ಸೊ ನನಗೆ ಆ ಥರದ್ದು ಏನು ಅನ್ನಿಸ್ಲೇ ಇಲ್ಲ. ಯಾರು ಅದ್ರ ಬಗ್ಗೆ ಯಾರು ಪ್ರಶ್ನೆನೂ ಕೇಳಿಲ್ಲ, ಯಾರು ಇದುವರೆಗೆ ಕೇಳಿಲ್ಲ. ಅದು ಸಾರ್ವಜನಿಕವಾಗಿ ಏನೋ ಒಂದು ಮಿತ್ ಅಷ್ಟೇ ಹೊರತು ಅವ್ರುಗಳು ತುಂಬ ಚೆನ್ನಾಗೇ ಇದ್ದರು. ಖಂಡಿತವಾಗ್ಲೂ ಅವಿನಾಶ್ ಅವರ ಸ್ನೇಹ ಇದೇ ರೀತಿ ಇರಲಿ ಎಲ್ಲರ ಜೊತೆ ಅಂತ. ಇನ್ನೊಂದು ಗಿಫ್ಟ್ ನಿಮ್ಗಾಗಿ. ಓಹ್, ಇದನ್ನು ತೆಗಿಬೇಕಾ? ಗಿಫ್ಟ್ ತೆಗಿಲೇಬೇಕಾ? ಇದು ಮೋಸ್ಟ್ಲಿ ಚಾಕ್ಲೇಟ್ ಇರಬೇಕು. ಮಿಸ್ ಮಾಡಿದ್ರಿ ಅನ್ಸುತ್ತೆ. ಅಲ್ಲ ಮುಗಿದ್ಮೇಲೆ ಚಾಕ್ಲೇಟ್ ಯಾವುದು ಅಲ್ಲ, ನಮಗೆ ಮಾಹಿತಿ ಕೊಟ್ಟರು ಇದ್ರ ಬಗ್ಗೆ ಹೇಳಿಲ್ವಲ್ಲ. ಶುಗರ್ ಬಗ್ಗೆ ತಮಗೆ ಪ್ರೀತಿ ಇಲ್ಲ ಅಂತ ಅನ್ಕೊಂಡು ನಾವು ಚಾಕ್ಲೇಟ್ ಅಲ್ಲ, ಬಹುಶಃ ನೀವು ಚಾಕ್ಲೇಟ್ ಮಾಡ್ಬೇಕು ಅವ್ರಿಗೆ ಇಷ್ಟ ಇಲ್ಲ ಅಂತ ಅನ್ಸುತ್ತೆ. ಅಲ್ಲ ಸೈಜ್ ನೋಡ್ಬಿಟ್ಟು ಚಾಕ್ಲೇಟ್ ಅಂದೆ ನಾನು. ಚಾಕ್ಲೇಟ್ ಇಷ್ಟ ಇಲ್ಲ. ಓ, ಇಷ್ಟ ಇಲ್ಲ. $2 ಕ್ಲಿಂಟ್ ಈಸ್ಟ್ವುಡ್. ವಾವ್, ಎಷ್ಟು ನನ್ನ ಫೇವರಿಟ್. ಅಟ್ಲೀಸ್ಟ್ ಇದನ್ನಾದ್ರೂ ನೋಡ್ತೀರಾ ನೀವು? ನೋಡ್ತೀನಿ. ನೋಡ್ತೀರಾ? ಈಗಲೂ ಯಾವುದೇ ಕೌಬಾಯ್ ಫಿಲ್ಮ್ ಬಂದರೆ ಯಾವತ್ತೂ ಕೂಡ ನೋಡ್ತೀನಿ ನಾನು. ರಾತ್ರಿ 10 ಗಂಟೆ ಆದರೂ 12 ಗಂಟೆ ಆದರೂ ಬಂದರೆ ರಾತ್ರಿ 3 ಗಂಟೆ ಆದರೂ ಆರಿಸಲ್ಲ. ಓ, ಕೌಬಾಯ್ ಮೂವಿ. ಕೌಬಾಯ್ ಮೂವಿ ಫಾರ್ a few dollars more. ಒಬ್ಬರೇ ಕುತ್ಕೊಂಡು ನೋಡ್ತೀರಾ ಅಥವಾ ಒಬ್ಬಳೆ ಅವಳು ಮಲಗಿಬಿಡ್ತಾಳೆ. ಅವಳು ಈ ಥರ ಸಿನಿಮಾಗೆ ನೋಡೋಕ್ಕೆ ಇಷ್ಟಪಡಲ್ಲ ಅವಳು. ಓಕೆ, ಅವಿನಾಶ್ ಅವರು ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಮ್ಮ ಜೊತೆ ಮಾತಾಡಿದ್ರಿ. ಹೇಗೆ ಅನ್ನಿಸ್ತು? ವಿಭಿನ್ನ ಅಂತ ಅನ್ನಿಸ್ತಾ? ಯಾಕಂದ್ರೆ ನಿಮಗೆ ವಿಭಿನ್ನ ಪಾತ್ರಗಳು ಇಷ್ಟ, ವಿಭಿನ್ನ ಕಾರ್ಯಕ್ರಮ ಅಂತ ಅನ್ನಿಸ್ತು? ತುಂಬ ಇಷ್ಟ ಆಯಿತು. ತುಂಬ ಕ್ಯಾಶುವಲ್ ಆಗಿತ್ತು. ಇದೇನೋ ಒಂಥರ ಕಟಕಟಲ್ಲಿ ಕೂರಿಸಿ ಆ ಥರದ್ದೇನು ಇಲ್ಲದೆ ತುಂಬ ಕ್ಯಾಶುವಲ್ ಆಗಿದ್ದು ಇಂಟರ್ವ್ಯೂ ಅನ್ನಿಸ್ಲಿಲ್ಲ ನನಗೆ. ಜೊತೆಗೆ ನನಗೆ ಅತ್ಯಂತ ಇಷ್ಟವಾದಂಥ ಕೆಲವು ಸಂಗತಿಗಳನ್ನು ಹೇಳಿದೆ. ಜೊತೆಗೆ ಗಿಫ್ಟ್ಸ್ಗಳು ಕೂಡ ಇದೆ, ವಂಡರ್ಫುಲ್ ಗಿಫ್ಟ್ಸ್. ತುಂಬ ಆಶ್ಚರ್ಯ ನನಗೆ. ನಾನು ಹೆಂಡ್ತಿ ನಿಮಗೆ ಕ್ಯೂ ಕೊಟ್ಟಿದ್ರು ಕೂಡ ಐ ಆಮ್ ಸ್ಟಿಲ್ so happy with what you've given me, and I spent a great time with all of you. It was very nice, very casual, very sweet of all of you. Thank you so much. ಥ್ಯಾಂಕ್ ಯು ವೆರಿ ಮಚ್ ಅವಿನಾಶ್ Thank you so ಅವರು. much. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಾಕಷ್ಟು ಮಾತಾಡಿದ್ರಿ. ಎಲ್ಲೆಲ್ಲೋ ಹೋಗಿ ಬಂದ್ವಿ ಅಂತಂದ್ರೆ ನಿಮ್ಮ ಜೊತೆಗೆ ಎಲ್ಲೋ ಎಷ್ಟೋ ಲಂಡನ್ ತನಕ ಮಂಗಳ ಗ್ರಹಕ್ಕೆ ಹೋಗಿ ಇಂಗ್ಲೆಂಡ್ಗೆ ಹೋಗಿ ಮತ್ತೆ ಸುವರ್ಣ ನ್ಯೂಸ್ ಸ್ಟುಡಿಯೋಕ್ಕೆ ಬಂದ್ಬಿಡೋಣ ಮತ್ತೆ. ಬ್ಯಾಕ್ ಟು ರಿಯಾಲಿಟಿ. ಥ್ಯಾಂಕ್ ಯು ವೆರಿ ಮಚ್ ಅವಿನಾಶ್ ಅವರು. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಕನ್ನಡ ಚಿತ್ರರಂಗದಲ್ಲಿ 25 ವರ್ಷಗಳ ಅನುಭವ, 380 ಚಿತ್ರಗಳಲ್ಲಿ ಅಭಿನಯ. ಬಹುತೇಕ ಇತ್ತೀಚಿನ ದಿನಗಳಲ್ಲಂತೂ ಅವಿನಾಶ್ ಅವರು ಇಲ್ಲದ ಚಿತ್ರಗಳೇ ಇಲ್ಲ ಅಂತ ಅನ್ಸುತ್ತೆ. ಐತಿಹಾಸಿಕ, ಕಮರ್ಷಿಯಲ್, ಕಲಾತ್ಮಕ ಎಲ್ಲಾ ರೀತಿಯ ಚಿತ್ರಗಳಲ್ಲೂ ಸಾಕಷ್ಟು ವಿಭಿನ್ನತೆಯನ್ನು ಕಾಯ್ದುಕೊಂಡು ಬಂದಂಥವರು, ಎಲ್ಲ ಪಾತ್ರಗಳಿಗೂ ಜೀವ ತುಂಬುವಂಥವರು ಅವಿನಾಶ್ ಅವರಿಂದ ಮತ್ತಷ್ಟು ಅಂತಹ ಅದ್ಭುತ ನಟನೆ, ಅತ್ಯುತ್ತಮ ಚಿತ್ರಗಳು ಹೊರಬರಲಿ ಅಂತ ಆಶಿಸ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ವಿ. ನಮಸ್ಕಾರ.